ಥರ ಆ ವಸ್ತು ಆಗಲಿ ಹುಡುಗಿ ಆಗಲಿ ಯಾವುದೇ ಆಗಲಿ ಪರವಾಗಿಲ್ಲ, ಯಾರೇ ಆದ್ರೂ ಕರೆಕ್ಟಾಗಿ ಇಟ್ಕೊಳೋದು ಕಲೀರಿ. ಆ್ಯಂಡ್ ಕರೆಕ್ಟಾಗಿ ಇಟ್ಕೊಂಡು ಕಾಪಾಡಿಕೊಂಡ್ರೆ ನಿಮಗೆ ಜಾಸ್ತಿ ವ್ಯಾಲ್ಯೂ, ಆ ವಸ್ತುಗಿಂತ ನಿಮಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಎಲ್ಲರೂ ಎಲ್ಲ ವಸ್ತುನೂ ಕರೆಕ್ಟಾಗಿ ಇಟ್ಕೊಂಡಿರ್ತಾರೆ. ಸೊ ಗೈಸ್, ಗಾಡಿ ಕೀನೂ ಸಿಗಲಿಲ್ಲ. ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ವೆಬಿನಾರ್ ಇತ್ತು, ವೆಬಿನಾರ್ ಅಟೆಂಡ್ ಮಾಡಿ ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬಿಟ್ಟು ಬಂದೆ. ಹೆಸರು ಇದುವೆ ನಮ್ಮ ಕಲಾಸಿ ಪಾಳ್ಯ. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲ ಹೊರಗಡೆ ಹೋಗ್ತಾಯಿದ್ದೆ. ನಾನು ಇವಂದೇನೋ ಕೆಲಸ ಇತ್ತಂತೆ, ಅದಕ್ಕೆ ಹೊರಗಡೆ ಹೋಗ್ತಾಯಿದ್ದೆ. ಸೊ ಅಲ್ಲಿ ಅದಕ್ಕೋಸ್ಕರ ಬೈಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ನ ನಾನು. ಸೊ ಗೈಸ್, ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇರಲ್ಲ, ಅದಕ್ಕೋಸ್ಕರ ಹೆಡ್ಫೋನ್ಸ್ ಇಲ್ಲಾಂದರೆ ಇಯರ್ಫೋನ್ಸ್ ಕೇಳಿ ವಾಯ್ಸ್ ಕ್ಲಾರಿಟಿ ಬರುತ್ತೆ. ಸ್ವಲ್ಪ ಗಾಡಿನ ಸ್ವಲ್ಪ ರ್ಯಾಶಾಗಿ ಓಡಿಸ್ತಾನೆ, ಈ ಥರ ಓಡಿಸ್ಬಾರ್ದು. ನೀವು ಓಡಿಸ್ಬಾರ್ದು ವಿತ್ ಪ್ರಾಪರ್ ಸೇಫ್ಟಿ ಕಿಟ್ ಓಡಿಸಿ. ಸೇಫ್ಟಿ ಕಿಟ್ ಓಡಿಸಿದ್ರೆ ನಿಮಗೂ ಏನೂ ಆಗಲ್ಲ ಅಂತ ಒಂದು ಹೋಪ್ ಇರುತ್ತೆ. ಬಟ್ ಆಗಬೇಕು ಅಂದರೆ ಹಾಗೆ ಆಗುತ್ತೆ. ಸೊ ನೋಡಿಕೊಂಡು ಸೇಫ್ಟಿಯಾಗಿ ಓಡಿಸಿ. ಈ ಥರ ರ್ಯಾಶಾಗಿ ಓಡಿಸ್ಬೇಕು ಅಂದರೆ ಏನೋ ಒಂದು ಕಾರಣ ಇರುತ್ತೆ, ಅದಕ್ಕೋಸ್ಕರ ಒಂದು ರ್ಯಾಶಾಗಿ ಓಡಿಸ್ತಾರೆ. ಯಾಕಂದರೆ ಒಂದು 15 ಮಿನಿಟ್ಸಲ್ಲಿ ನಾವು ಅಲ್ಲಿ ಸಿಗ್ನಲ್ ಯಾಕಂದರೆ ಈಗ ಅಯ್ಯಪ್ಪ ಸ್ವಾಮಿ ಬಂದಿತ್ತಲ್ಲ, ಪ್ರಸಾದ ಮರ್ತ್ಬಿಟ್ಟು ಬಂದ್ಬಿಟ್ಟು, ಅದಕ್ಕೋಸ್ಕರ ಈಗ ಮತ್ತೆ ಹಾಗೆ ಸಿಗ್ನಲ್ಲಿಗೆ ಹೋಗಿ ಮತ್ತೆ ಆ ಪ್ರಸಾದ ಇಸ್ಕೊಂಡು ಮತ್ತೆ ಬಂದೆ. ಮತ್ತೆ ನಾನು ಎಲ್ಲ ಹೊರಗಡೆ ಹೋಗ್ತೀನಿ ಅರ್ಧ ಅಂತ, ಅದಕ್ಕೋಸ್ಕರ ಬಂದೆ. ನೋಡಿ ಸಿಗ್ತೈತೆ ಅಂತ. ಆದರೆ ಇವಾಗ ಗೊತ್ತಿಲ್ಲ. ಟ್ರಾಫಿಕ್ ಇದೆ. ವೀಕ್ಡೇಸಲ್ಲಿ ಬಂದರೆ ಇಷ್ಟು ಟ್ರಾಫಿಕ್ ಇರಲ್ಲ. ಈಗ ಟ್ರಾಫಿಕ್ ಇದೆ, ಯಾಕಂದರೆ ವೀಕೆಂಡ್ ಅಲ್ಲ. ಮಧ್ಯದಲ್ಲೇ ನಿಲ್ಲಿಸ್ಕೊಂಡು ಹೋಗ್ತಾನೆ ಅವನೇ. ಯಾಕಂದರೆ ವಿತಿನ್ 15 ಮಿನಿಟ್ಸ್ ಅಲ್ಲಿರಬೇಕು, ಇಲ್ಲ ಅವರು ಬೇರೆ ಕಡೆ ಹೋಗ್ತಾ ಇರ್ತಾರೆ. ಹೆಣ್ಮಗು. ಸೊ ಗೈಸ್ ಕಮ್ ಲೆಟ್ಸ್ ಗೋ. ಲೊಕೇಶನ್ ರೀಚ್ ಆಗಿದ್ದೀವಿ. ಇದೇ TTL ಅಲ್ವಾ ಅವ್ರು ಹೋಗಿದ್ದು. ಮಾಡೋದೆಲ್ಲ ಒಂದೊಂದು ಕೆಲಸ ಅಲ್ಲ ಏನು, ಪಾಪ ಅವ್ರಿಗೂ ಡಬಲ್ ಕೆಲಸ. ಈಗ ಗಾಡಿ ಸರ್ವಿಸ್ ಮಾಡಿಸ್ತಾಯಿದ್ರು ಅನಿಸುತ್ತೆ ಅವರು TTನ. ಅಲ್ಲೋಗ್ಬಿಟ್ಟು ಶೋಕಿ ಮಾಡ್ತಾವನೆ ಗೈಸ್. ಇಸ್ಕೊಂಬಂದ. ಇಷ್ಟನ್ನು ಇಸ್ಕೊಳಕ್ಕೆ ನಾವು ಅಲ್ಲಿಂದ ಬಂದಿದ್ದೀವಿ. 8-10 ಕಿಲೋಮೀಟ್ರಿಂದ ಬಂದಿದ್ದೀವಿ ಗೈಸ್ ನಾವು. ಒಂದು ಗಾಡಿ ಡಿಕ್ಕಿ ತೆಗಿಯೋಕೆ ಬರಲ್ವಲ್ಲ ನಿಮಗೆ? ಅದೇ ಗಾಡಿ ಡಿಕ್ಕಿ ತೆಗಿಯೋಕೆ ಬರಲ್ಲ ಗೈಸ್ ನಿಮಗೆ. ಶಿಷ್ಯ ಲೋ, ಎಲ್ಲರೂ ನಿನ್ನ ಎಷ್ಟೊಂದು ಜನ ಕೇಳ್ತವ್ರೆ ಕಣೋ, ಅವನೇನ ಹುಡ್ಗ ಹಂಗೆ ನಿಂತವನೆ ಅಂತ. ಸೀರಿಯಸ್ ಆಗಿ ಮೊನ್ನೆ ಬ್ಲಾಗಲ್ಲಿ ನೋಡಿಲ್ವಾ ನೀನು? ನೋಡಿಲ್ವಾ ಮೊನ್ನೆ ಬ್ಲಾಗು? ನೋಡಿ ಇಂಥವ್ರು ಇರಬೇಕು ನನಗೆ ಫ್ರೆಂಡ್ಸು. ಇಂಥವ್ರು ಏನೋ ಮಚ್ಚಿದೆ ಲೊಕೇಶನ್ ಟ್ರ್ಯಾಕರು. ಹಾಂ, ಲೊಕೇಶನ್ ನಿಮ್ಮ ಮ್ಯಾಪ್ ಲೊಕೇಶನ್ ಅಂತ ಗೊತ್ತಾ? ರೋಡು ಹಾಂ ಟ್ರ್ಯಾಕ್ ಮಾಡೋದು. ಅದನ್ನೇ ಎಲ್ಲ ವಿಡಿಯೋ ಮಾಡಿ ಅಲ್ಲಿ ಗೈಸ್, ಇಲ್ಲಿ ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಇಲ್ಲ, ಯಾಕಂದರೆ ಒಂದು ಸ್ವಲ್ಪ ರ್ಯಾಶಾಗಿ ಓಡಿಸೋದು ಅದರ ಮೈಕ್ ಇಲ್ಲ ಅಂತ ನಿಮ್ಗೆ ಮೊದಲೇ ಗೊತ್ತಿರುತ್ತೆ. ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ಮೈಕ್ ಇರಲಿಲ್ಲ ಆ್ಯಂಡ್ ಮೈಕ್ ಸದ್ಯದಲ್ಲೇ ತೊಗೊತೀನಿ. ಇದೇ
ಮೀನ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು ವೀಡಿಯೋಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮುಂದೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ನನ್ನ ಗಾಡಿ ಎಲ್ಲೋ ಬಿದ್ದೋಗ್ಬಿಟ್ಟೈತೆ ಗಾಯ್ಸ್. ಮನೇಲಿ ಕೇಳಿದ್ರೆ ಮೆಟ್ಟಲ್ಲೇ ಹಾಕ್ತಾರೆ ನನಗೀಗ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಗಾಡಿ ಬೇರೆ ನಮ್ಮ ಫ್ರೆಂಡ್ ಮನೆ ಹತ್ರ ನಿಲ್ಸಿದ್ದೀನಿ. ಇವನು ಬೇರೆ ಕಟಿಂಗ್ ಮಾಡ್ಸೋಕ್ಕೆ ಕಟಿಂಗ್ ಶಾಪಲ್ಲಿ ಬಂದವನೇ. ಸೊ ನೋಡೋಣ. ಸೊ ಗೈಸ್ ಬಂದ್ವಿ, ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಗಾಡಿ ಕೀ ಸರ್ಚ್ ಮಾಡೋಕ್ಕೆ ಮತ್ತು ಗಾಡಿ ತೊಗೊಂಡು ಹೋದೆ. ಬಟ್ ಗಾಡಿ ಕೀ ಎಲ್ಲೂ ಸಿಗಲಿಲ್ಲ. ಆ್ಯಂಡ್ ಮನೆಯಲ್ಲೂ ಕೂಡ ಬೈದರು, ನಿಂಗೆ ಗಾಡಿ ಕೊಡಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಬೈದರು. ಸುಮ್ಮನೆ ಬೈಸ್ಕೊಂಡು ಸುಮ್ಮನೆ ಅದೇ. ನಮ್ಮ ಅಮ್ಮನ ಹತ್ರ ಜಗಳ ಆಯಿತು, ಜಗಳ ಮಾಡಿಕೊಂಡು ಸುಮ್ಮನೆ ಅದೇ. ಆ್ಯಂಡ್ ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕು. ಯಾಕಂದರೆ ಇದು ಯಾರೋ ಅಂತ ಅಲ್ಲ, ಅವನದು ತಪ್ಪಲ್ಲ. ಅವನು ಗುಂಡಿನ ನಿಧಾನಕ್ಕೆ ಇಳಿಸಿದ್ರೆ ಅವನ ಗಾಡಿನೂ ಸೇಫ್ ಆಗ್ತಾಯಿತ್ತು, ನನ್ನ ಗಾಡಿ ಕೀನೂ ಉಳಿತಾಯಿತ್ತು. ಆ್ಯಂಡ್ ಮೋರ್ ಓವರ್ ನನ್ನದೇ ಮಿಸ್ಟೇಕು. ಯಾಕಂದರೆ ನನ್ನ ನೈಟ್ ಪ್ಯಾಂಟ್ಗೆ ಜೋಬಿಗೆ ಜಿಪ್ ಬರುತ್ತಲ್ಲ, ಆ ಜಿಪ್ ಹಾಕಿರಲಿಲ್ಲ ನಾನು. ಅದಕ್ಕೋಸ್ಕರ ನನ್ನದೇ ತಪ್ಪು. ನಾನು ಯಾರ ಮೇಲೂ ಬ್ಲೇಮ್ ಮಾಡೋಕ್ಕೋಗಲ್ಲ. ಆ್ಯಂಡ್ ಯಾವುದೇ ಒಂದು ವಸ್ತು ಆಗಿರಲಿ, ಒಂದು ಗಾಡಿ ಕೀ ನನ್ನ ಹತ್ರ ಸ್ಪೇರ್ ಗಾಡಿ ಕೀ ಇತ್ತು, ಓಕೆ. ಸ್ಪೇರ್ ಗಾಡಿ ಕೀ ಇರಲಿಲ್ಲ ಅಂದರೆ ಏನು ಮಾಡಬೇಕಾಗಿತ್ತು ಗಾಯ್ಸ್? ನಾನು ಗಾಡಿನ ಅಲ್ಲೇ ಬಿಟ್ಬಿಟ್ಟು ಗಾಡಿ ಕೀ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆ ಗಾಡಿನ ಟೋ ಮಾಡಿಕೊಂಡು ಹೋಗ್ಬಿಡ್ತಾಯಿದ್ರು. ಹೆಂಗೋ ನಮ್ಮ ಫ್ರೆಂಡ್ ಮನೆ ಹತ್ರ ನಿಲ್ಲಿಸಿದೆ ಗಾಡಿನ, ಓಕೆ ಆಯಿತು. ಇಲ್ಲ ಅಂದಿದ್ರೆ ಏನು ಮಾಡಬೇಕಾಗಿತ್ತು ಗೈಸ್ ನಾನು? ಅದಕ್ಕೋಸ್ಕರ ಯಾವುದೇ ಒಂದಾದ್ರೂ ಜವಾಬ್ದಾರಿಯಾಗಿ ಇಟ್ಕೋಬೇಕು. ನಾನು ಫುಲ್ಲು ಕೇರ್ಲೆಸ್ಸು. ಫಸ್ಟ್ ಆಫ್ ಆಲ್ ಫುಲ್ಲು ಕೇರ್ಲೆಸ್ಸು. ಅದಕ್ಕೋಸ್ಕರ ನಮ್ಮ ಮನೇಲಿ ಯಾವಾಗಲೂ ಬೈತಾ ಇರ್ತಾರೆ, ಹಂಗೆ ಹಿಂಗೆ ನೀನು ಅಂತ. ಸೊ ಇನ್ಮೇಲಾದ್ರೂ ನಾನು ಬುದ್ಧಿ ಕಲಿಬೇಕು. ಆ್ಯಂಡ್ ನನಗೆ ಗೊತ್ತಿಲ್ಲ, ನೀವು ಬುದ್ಧಿ ಕಲ್ತಿದ್ದೀರಾ ಅನಿಸುತ್ತೆ. ಕಲ್ತಿಲ್ಲ ಅಂದರೆ ಇನ್ನು ಮುಂದೆ ಏನಾದರೂ ಕಲ್ತ್ಕೊಳ್ಳಿ. ಯಾವುದೇ ಒಂದು ವಸ್ತುನಾದರೂ ಆಗಲಿ ಸೇಫಾಗಿ ಇಟ್ಕೊಳ್ಳಿ. ಸೇಫಾಗಿ ಅಂದರೆ ಮೀನ್ಸ್ ಲೈಕ್ ಅದಕ್ಕೆ ಏನಾದ್ರು ಮಾಡಿ ಪರವಾಗಿಲ್ಲ, ಬಟ್ ಅದು ನಿಮ್ಮ ಜೊತೆ ಇರಬೇಕು. ಆ ಥರ ಆ ವಸ್ತು ಆಗಲಿ, ಹುಡುಗಿ ಆಗಲಿ, ಯಾವುದೇ ಆಗಲಿ ಪರವಾಗಿಲ್ಲ, ಯಾರೇ ಆದ್ರೂ ಕರೆಕ್ಟಾಗಿ ಇಟ್ಕೊಳೋದು ಕಲೀರಿ. ಆ್ಯಂಡ್ ಕರೆಕ್ಟಾಗಿ ಇಟ್ಕೊಂಡು ಕಾಪಾಡಿಕೊಂಡ್ರೆ ನಿಮಗೆ ಜಾಸ್ತಿ ವ್ಯಾಲ್ಯೂ, ಆ ವಸ್ತುಗಿಂತ ನಿಮಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಎಲ್ಲರೂ ಎಲ್ಲ ವಸ್ತುನೂ ಕರೆಕ್ಟಾಗಿ ಇಟ್ಕೊಂಡಿರ್ತಾರೆ. ಅದು ನಮ್ಮಮ್ಮ ನನಗೆ ಬೈತಾ ಇರ್ತಾರೆ, ನೀನೊಬ್ಬನೇ ಈ ಥರ ಕೇರ್ಲೆಸ್ಸು, ನಿಮ್ಮ ಅಕ್ಕಂದಿರು ನೋಡು ಎಲ್ಲರೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಏನೇ ಒಂದು ನಮ್ಮ ಅಕ್ಕಂದು 4 years 5 years ಆಗೈತೆ ಲ್ಯಾಪ್ಟಾಪು. ಈಗಲೂ ಹೆಂಗೆ ತೊಗೊಂಡಿದ್ದಾಳೋ ಹಂಗೆ ಇಟ್ಕೊಂಡವಳೆ. ಒಂದು ಬ್ಯಾಟ್ರಿ ಕೂಡ ಚೇಂಜ್ ಮಾಡಿಸಿಲ್ಲ ಅವಳು. ನೋಡಿ, ನಾನು ಅದಕ್ಕೆ ಏನೇನೋ ಮಾಡಬೇಕು. ಆ ಲ್ಯಾಪ್ಟಾಪ್ನ ಎಸೆಯೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನೀವೇನಾದ್ರು ಹೊಸಬ್ರಾಗಿದ್ದರೆ ಯಾವುದೇ ವೀಡಿಯೋನ ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡ್ತಾಯಿರಿ. ಆ್ಯಂಡ್ ಇದೇ ಥರ ಏನಪ್ಪ ಕಾಮಿಡಿಯಾಗಿ ಸ್ವಲ್ಪ ಸೀರಿಯಸ್ ಆಗಿ ಆಲ್ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋ ಸಮಯ ಬಂತು. ನೆನ್ನೆ ವ್ಲಾಗ್ ಎಂಡ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸ ಮಾಡ್ತಾ ಇರೋದೆ ವ್ಲಾಗ್ ಎಂಡ್ ಮಾಡೋದು. ನಿನ್ನೆ ನೈಟ್ ವಿಡಿಯೋ ಎಡಿಟ್ ಮಾಡುವಾಗ ಗೊತ್ತಾಯಿತು ನನಗೆ ವ್ಲಾಗ್ ಎಂಡ್ ಮಾಡಿಲ್ಲ ಅಂತ. ಅದಕ್ಕೋಸ್ಕರ ಈಗ ವಿಡಿಯೋ ಮಾಡಿ ಮತ್ತೆ ಆಗ್ತಾಯಿರೋದು. ಮತ್ತೆ ಎಡಿಟ್ ಮಾಡಬೇಕು, ಮತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಎಡಿಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಹುಷಾರು, ಬಾಯ್.